ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಹಕ್ಕಿಯ ಬಳಗದಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ಚಿರಾಗ್ ಪಿ ಶೆಟ್ಟಿ. ನಾನು 6ನೇ ಕ್ಲಾಸ್ ಓದ್ತಾ ಇದ್ದೀನಿ. ಇವತ್ತು ಹಕ್ಕಿಯ ಬಳಗದಲ್ಲಿ ನಾನು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಹಾಗೆ ಯೋಚಿಸಿದಾಗ ಕತೆ ಜೊತೆಯಲ್ಲಿ ಹಾಡು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ಸ್ತು. ಹಾಗಿದ್ರೆ ಒಂದ್ ಚಿನ್ನದ ಗೀತೆ ಕೇಳ್ಕೊಬರೋಣ ಬನ್ನಿ. ಆಮೇಲೆ ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ಹಾಗಾದ್ರೆ ಬನ್ನಿ ಕೇಳೋಣ. ಆಹಾ,
ಚಿನ್ನರ್ ಗೀತೆ ಮಜವಾಗಿತ್ತು. ಇನ್ನು ಕತೆ ಕೇಳಕ್ ನೀವೆಲ್ಲ ಕಾಯ್ತಿದ್ದೀರಾ ಅಲ್ವಾ? ಕತೆ ಹೆಸರು ಬಟ್ಟೆ ಅಂಗಡಿ ಬಾಬು ಅಂತ. ಇದನ್ ಬರ್ದವರು ಮತ್ತೂರು ಸುಬ್ಬಣ್ಣ ಅಂತ. ಆವತ್ತಿಗೆ ಬಾಬು ಬೆಂಗಳೂರು ಸೇರಿ 4 ದಿನಗಳಾಗಿತ್ತು. ಸುಖದ ಕನಸು ಕಾಣ್ತಾ ಬೆಂಗಳೂರಿಗೆ ಬಂದ ಬಾಬುಗೆ ಸ್ವಲ್ಪ ನಿರಾಶೆನೇ ಆಗಿತ್ತು. ದೂರದಿಂದ ಎಲ್ಲವೂ ಸುಂದರವಾಗಿಯೇ ಕಾಣಿಸ್ತಿತ್ತು. ಆದರೆ ಬೆಂಗಳೂರು ತಲುಪಿದ ಮೇಲೆ ಎಲ್ಲ ವಿಚಿತ್ರ ಅನಿಸ್ತು. ಎಲ್ಲೆಲ್ಲೂ ಯಾಂತ್ರಿಕತೆ. 4 ದಿನಗಳಿಂದ ಹೊಟ್ಟೆಗೆ ಸರಿಯಾಗಿ ಆಹಾರವೂ ಬಿದ್ದಿಲ್ಲ. ಕಷ್ಟಪಟ್ಟು ದುಡಿಯೋ ಆಸೆ ಬಾಬುಗೆ. ಆದರೆ ಕರೆದು ಕೆಲಸ ಕೊಡೋರು ಯಾರು? ಬಾಬು ನೋಡೋಕೆ ಸುಂದರವಾಗೇನಿರಲಿಲ್ಲ, ಅಷ್ಟೇನು ಎತ್ತರವಾಗೂ ಇರಲಿಲ್ಲ. ಬಾಬುವಿನ ಬಣ್ಣ ಕಪ್ಪು ಅಂತಾನೆ ಹೇಳ್ಬೋದು. ವಯಸ್ಸು 15 ಇರ್ಬೋದು. ಮುಖದಲ್ಲಿ ಸುಟ್ಕಲೆ, ಎಲ್ಲಂದ್ರಲ್ಲಿ ಎದ್ದು ನಿಲ್ಲುವ ಗರಿಕೆ ಅಂತ ಕೂದಲು, ಹುಳಿ ಬಿದ್ದ ಕಣ್ಗಳು. ಸರಿಯಾಗಿ ಊಟ ಮಾಡದಿರೋದು ಬಾಬುನ ಇನ್ನೂ ಬಡಕಲ್ ಮಾಡ್ಬಿಟ್ಟಿತ್ತು. ಕೆಲ್ಸಕ್ಕೋಸ್ಕರ ಅಲ್ದು ಬಾಬು ದಣಿತು ಹೋಗಿದ್ದ. ಅದೊಂದು ಮಧ್ಯಾಹ್ನ ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ದ ರಸ್ತೆ ಅಂಚಿನ ಬೇಲಿಯ ಮೇಲೆ ಬಾಬು ಕುಳಿತಿದ್ದ. ಕೂಲಿಯನ್ನಾದರೂ ಮಾಡಿ ದುಡ್ಡು ದುಡಿಯಬೇಕಂತ ಮನಸ್ಸು ಹೇಳ್ತಿತ್ತು. ಆದ್ರೆ ಅವನ್ ಸುಸ್ತಿನಿಂದ ಏನೂ ಮಾಡ್ಲಾರದವನಾಗಿದ್ದ. ದೃಷ್ಟಿ ದೂರದ ಬಹುಮಾಡಿ ಕಟ್ಟಡದ ಕಡೆಗೆ ಇತ್ತು. ಕಾರೊಂದು ಬಂದು ನಿಂತ ಸದ್ದಾಯಿತು. ಸಹಜವಾಗಿ ಬಾಬುವಿನ ದೃಷ್ಟಿ ಅತ್ತ ಹೊರಳಿತು. ಸೂಟುದಾರಿ ವ್ಯಕ್ತಿಯೊಬ್ಬ ಕಾರಿನಿಂದ ಇಳಿದು ಹತ್ತಿರದ ಅಂಗಡಿಗೆ ಹೋದ. ಆ ಕಾರಿನ ಬಣ್ಣ ಮನಸ್ಸಿಗೆ ಹಿತ ಅನಿಸ್ತು. ಬಾಬು ಆ ಕಾರನ್ನೇ ನೋಡ್ತಾ ಕುಳಿತುಬಿಟ್ಟ. ಸ್ವಲ್ಪ ಸಮಯ ಆದ್ಮೇಲೆ ಅಂಗಡಿಯೊಳಗಿದ್ದ ವ್ಯಕ್ತಿ ವಾಪಸ್ ಬಂದ. ಕೈಯಲ್ಲೊಂದು ದೊಡ್ಡ ಕಾಗದದ ಪೊಟ್ಟಣ. ಬಾಗಿಲು ತೆರೆದು ಕಾರಿನ ಸೀಟಿನಲ್ಲಿ ಕಾಗದದ ಪೊಟ್ಟಣ ಇಟ್ಟು ಆಸಾಮಿ ಕಾರನ್ನೇರಿದ. ವ್ಯಕ್ತಿಯ ಪ್ಯಾಂಟಿನ ಜೇಬಿನಿಂದ ಏನೋ ಬಿದ್ದಂಗಾಯಿತು. ಅದು ಚರ್ಮದ ಪರ್ಸು ಅಂತ ಅರಿಯೋಕೆ ಬಾಬುಗೆ ಹೆಚ್ಚು ಸಮಯ ಹಿಡಿಲಿಲ್ಲ. ಪರ್ಸ್ ಬಿದ್ದಿದ್ದು ಆ ಕಾರಿನ ವ್ಯಕ್ತಿಗೆ ಗೊತ್ತೇ ಆಗ್ಲಿಲ್ಲ. ಕಾರಿನ ಇಂಜಿನ್ ಸದ್ ಮಾಡ್ತಾ ಆರಂಭ ಆಯಿತು. ಬಾಬುವಿನ ಮನಸ್ಸಿನಲ್ಲಿ 100 ಆಲೋಚನೆಗಳು ಬಂತು. ಬಿದ್ದ ಪರ್ಸ್ನಲ್ಲಿ ಎಷ್ಟು ಹಣವಿದ್ಯೋ, ಇನ್ನೂ ಸ್ವಲ್ಪ ದಿನಗಳಾದರೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಒಳ್ಳೆಯ ಅಂಗಿ ಚಡ್ಡಿ ಹೊಲ್ಸ್ಕೋಬಹುದು, ಬೇಕಾದ ಸಿಹಿ ತಿಂಡಿ ತಿನ್ಬೋದು ಅಂತ ಬಾಬು ಇನ್ನೂ ಏನೇನೋ ಯೋಚಿಸ್ದ. ಆದರೆ ಅದ್ರ ಹಿಂದೆನೇ ಕೆಟ್ಟ ಆಲೋಚನೆಗಳನ್ನೆಲ್ಲ ತುಳಿತಾ ಇನ್ನೊಂದು ಮನಸ್ಸು ಹೇಳ್ತಿತ್ತು, ಪಾಪ ಆ ವ್ಯಕ್ತಿಗೆ ಅವನ ಪರ್ಸ್ ಬಿದ್ದಿದ್ದು ಗೊತ್ತೇ ಆಗಲಿಲ್ಲ. ಅದರಲ್ಲಿ ಇನ್ನೂ ಏನೇನು ಕಾಗದ ಪತ್ರಗಳಿದೆಯೋ ಏನೋ, ಅದನ್ನ ಅವನಿಗೆ ಎತ್ಕೊಳ್ಳೋದು ನನ್ನ ಕರ್ತವ್ಯ ಕೂಡ ಹೌದು ಅಂತ ಅಂದ್ಕೊಂಡ. ಕಾರು ನಿಧಾನವಾಗಿ ಚಲಿಸೋಕೆ ಶುರುವಾಯಿತು. ಕ್ಷಣಾರ್ಥದಲ್ಲಿ ಬಾಬು ನೆಲದ ಮೇಲೆ ಬಿದ್ದಿದ್ದ ಪರ್ಸನ್ನ ಕೈಗೆತ್ಕೊಂಡ. ಕಾರಿನ ಮುಂದೆ ಬರ್ತಾ ನಿಲ್ಲಿಸುವಂತೆ ಕೈ ಮಾಡ್ದ. ಕಾರಲ್ಲಿದ್ದ ವ್ಯಕ್ತಿಗೆ ಏನೂ ಅರ್ಥ ಆಗಲಿಲ್ಲ. ಯಾವನೋ ಕಸ ಆರಿಸೋ ಹುಡುಗ ಭಿಕ್ಷೆಗಾಗಿ ಕೈ ಚಾಚ್ತಿದ್ದಾನೆ ಅನ್ಕೊಂಡ. ಸರ್, ನಿಮ್ಮ ಪರ್ಸು ಸರ್ ಅನ್ನೋ ಧ್ವನಿ ವ್ಯಕ್ತಿಗೆ ತಲುಪಿದಾಗ ಕಾರ್ ನಿಲ್ತು. ಕಾರಿನ ವ್ಯಕ್ತಿಗೆ ಆಶ್ಚರ್ಯ. ಬಾಬುನ ಕೆಳಗಿನ ಮೇಲಿನವರೆಗೆ ನೋಡ್ದ. ನಿಮ್ಮ ಪರ್ಸು ಸರ್, ಕಾರ್ ಹತ್ತುವಾಗ ಬಿದ್ದೋಯ್ತು, ನೋಡ್ಕೊಳ್ಳಿ ಅಂತ ಪರ್ಸನ್ನ ಕಾರಿನ ಕಿಟಕಿಯಿಂದ ಆ ವ್ಯಕ್ತಿಗೆ ಕೊಟ್ಟ. ಥ್ಯಾಂಕ್ ಯು ಅಂತ ಆ ವ್ಯಕ್ತಿ ಬಾಬುವಿನ ಕಡೆಗೆ ನೋಡಿ ನಕ್ಕ. ಬಾಬು ಹಿಂದೆ ಹೊರಟ. ಕಾರಿನ ವ್ಯಕ್ತಿಗೆ ಏನನ್ನಿಸ್ತೋ ಏನೋ, ಜೇಬಿಂದ 500 ರೂಪಾಯಿ ತೆಗೆದು ಬಾಬುಗೆ ಕೊಡಕ್ ಹೋದ. ಬಾಬು ಬೇಡ ಅಂದ. ನನಗೆ ದುಡ್ಡು ಬೇಡ ಸರ್, ನಿಮ್ಮ ಪರ್ಸು ನಿಮ್ಗೆ ಹಿಂದೆ ತಿರುಗಿಸ್ದೆ ಅಷ್ಟೇ ಅಂತ ಬಾಬು ನಮ್ರತೆಯಿಂದ ತಲೆ ತಗ್ಗಿಸ್ದ. ಬಾಬುವಿನ ವರ್ತನೆ ಆ ವ್ಯಕ್ತಿಗೆ ಹಿಡಿಸ್ತು. ನಿನ್ ಹೆಸರೇನಯ್ಯ ಅಂತ ಬಾಬುನ ಕೇಳ್ದ. ಬಾಬು ಅಂತ ಚುರುಕಾಗಿ ಹೇಳ್ದ ಬಾಬು. ಏನ್ ಕೆಲ್ಸ ಮಾಡ್ತೀಯಾ? ವ್ಯಕ್ತಿ ಪ್ರಶ್ನೆ ಮಾಡ್ದ. ನಮ್ಗೆಲ್ ಕೆಲ್ಸ ಸಿಗುತ್ತೆ ಸರ್, ಕೆಲ್ಸ ಏನಿಲ್ಲ ಅಂದ ಬಾಬು. ಆದ್ರೆ ಯಾವ ಕೆಲ್ಸ ಆದ್ರೂ ಮಾಡ್ತೀನಿ ಸರ್ ಅಂತ ಭರವಸೆಯಿಂದ ಹೇಳ್ದ. ಹಾಗಾದ್ರೆ ನಾಳೆ ಈ ಅಡ್ರೆಸ್ಗೆ ಬಾ ಅಂತ ಹೇಳ್ತಾ ಆ ವ್ಯಕ್ತಿ ಬಾಬು ಕೈಗೊಂದು ಪುಟ್ಟ ಕಾರ್ಡ್ ಕೊಟ್ಟ. ಬಾಬುಗೆ ಏನು ಅರ್ಥ ಆಗ್ಲಿಲ್ಲ. ಕಾರ್ ಮುಂದೆ ಹೋಯ್ತು. ಈ ಘಟನೆಯಿಂದ ಬಾಬು ಒಂಥರ ಪುಳಕಿತನಾಗಿದ್ದ. ಮಾರನೇ ದಿನ ಆ ವ್ಯಕ್ತಿ ಕೊಟ್ಟಿದ್ದ ಕಾರ್ಡ್ನಿಂದ ಆ ಅಡ್ರೆಸ್ನ ಪತ್ತೆ ಹಚ್ದ ಬಾಬು. ಅದೊಂದು ದೊಡ್ಡ ಬಟ್ಟೆ ಅಂಗಡಿ, ಇಡೀ ನಗರದಲ್ಲೇ ಪ್ರಸಿದ್ಧವಾದ ಮಕ್ಕಳ ಉಡುಗೆಗಳ ಅಂಗಡಿ. ಬಾಬು ಅಳುತ್ತಾ ಅಂಜುತ್ತಾ ಅದರ ಮುಖ್ಯ ದ್ವಾರದ ಹತ್ತಿರ ಬಂದ. ಕಾರಿನ ವ್ಯಕ್ತಿ ಅಲ್ಲೇ ಕೂತಿದ್ ನೋಡಿ ಬಾಬುಗೆ ಸಮಾಧಾನ ಆಯ್ತು. ಬಾಬುನ್ ಗುರ್ತು ಹಿಡ್ದ ವ್ಯಕ್ತಿ ಅವನ್ ಪಕ್ಕದಲ್ಲಿದ್ದ ಹುಡುಗನ್ಗೆ ಕಿವಿಲೇನೋ ಹೇಳ್ದ.
ಆ ಹುಡುಗ ಬಾಬುನ ಒಳಗ್ ಕರೆದ. ಅಂಗಡಿಯ ಹಿಂದೆ ಇದ್ದಿದ್ದೊಂದ್ ಕೋಣೆಗೆ ಆ ಹುಡುಗ ಮತ್ತೆ ಬಾಬು ಬಂದ್ರು. ಅಲ್ಲಿ ಒಂದಷ್ಟು ಪ್ರಾಣಿಗಳ ಸಿದ್ಧ ಉಡುಪು, ಹಂಗಂದ್ರೆ ರೆಡಿಮೇಡ್ ಡ್ರೆಸ್ಗಳು ಇದ್ವು. ಜೊತೆಯಲ್ಲಿ ಮುಖವಾಡಗಳು ಕೂಡ. ಬಂದ್ ವ್ಯಕ್ತಿ ಬಾಬುಗೆ ಹೇಳ್ದ, ನೋಡ್ ಮರಿ, ನಿನ್ಗೆ ಇಷ್ಟವಾಗಿರೋ ಒಂದು ಪ್ರಾಣಿಯ ಉಡುಪನ್ನು ಆರಿಸ್ಕೊ. ಮುಖವಾಡನು ಹಾಕೊಂಡು ನಮ್ಮ ಅಂಗಡಿ ಮುಂದೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ನಿಂತ್ಕೊ. ಬರೋರ್ನೆಲ್ಲ ಸ್ವಾಗತಿಸು. ಮಕ್ಕಳನ್ನ ವಿಶೇಷವಾಗಿ ಆಕರ್ಷಿಸ್ಬೇಕು, ಆಟ ಆಡಿಸ್ಬೇಕು. ಮಧ್ಯಾಹ್ನದ ಊಟ ನಮ್ಮಲ್ಲೇ ಆಗುತ್ತೆ ಕಣೋ ನಿಮ್ಗೆ. ರಾತ್ರಿ ಮಲ್ಗಕ್ಕೆ ವ್ಯವಸ್ಥೆ ನೀನೇ ಮಾಡ್ಕೋಬೇಕು. ಸಂಬಳ 3,000, ಭಾನುವಾರ ರಜಾ. ಬಾಬುಗೆ ತನ್ನನ್ನೇ ನಂಬಕ್ಕಾಗ್ಲಿಲ್ಲ. ಎಲ್ಲ ಕನ್ಸಲ್ಲಿ ನಡೀತಾ ಇದೆಯೇನೋ ಅಂತ ಅನ್ಸ್ತು. ಬಟ್ಟೆ ಅಂಗಡಿ ಕೆಲಸ ಅಂತೂ ತುಂಬಾ ಇಷ್ಟ ಆಯ್ತು. ತನಗಿಷ್ಟ ಆಗಿದ್ ಮೊಲದ ಡ್ರೆಸ್ ಅನ್ನ ಮತ್ತೆ ಮುಖವಾಡವನ್ನ ಬಾಬು ಕೈಗೆ ಎತ್ಕೊಂಡ. ಆವತ್ತಿಂದ ಬಾಬುಗೆ ಒಂದ್ ಕೆಲ್ಸ ಅಂತ ಆಯ್ತು. ಮೊಲದ ಮುಖವಾಡ ಹಾಗೆ ಅದ್ರ ಡ್ರೆಸ್ ಅನ್ನ ಹಾಕೊಂಡು ಅಂಗಡಿ ಮುಂದೆ ನಿಂತ್ಕೊಳ್ಳೋದು, ಮಕ್ಕಳನ್ನ ಆಟ ಆಡ್ಸೋದು, ಜನರನ್ನ ಅಂಗಡಿ ಕಡೆಗೆ ಬನ್ನಿ ಅಂತ ಕೈ ಬೀಸಿ ಕರೆಯೋದು, ಮಕ್ಕಳ ಕೈ ಕುಲ್ಕೋದು, ನಗ್ಸೋದು. ಬಾಬುಗಂತೂ ಅವನಿಗೆ ಸಿಕ್ಕಿದ ಕೆಲ್ಸ ತುಂಬಾ ಖುಷಿ ಕೊಟ್ಟಿತ್ತು. ಶ್ರದ್ಧೆಯಿಂದ ತನ್ನ ಕೆಲ್ಸ ಮಾಡಕ್ ಶುರು ಮಾಡ್ದ. ಹೀಗೆ ಸಾಕ್ತಾ ಇತ್ತು. ಮೊಲಣ್ಣ ಅಂತಾನೆ ಬಾಬು ಪ್ರಸಿದ್ಧ ಆಗ್ಬಿಟ್ಟ. ಅಂಗಡಿಗೆ ಬರೋ ಮಕ್ಕಳು ಮತ್ತೆ ಅವ್ರ ಅಪ್ಪ ಅಮ್ಮದ ಸಂಖ್ಯೆನೂ ಜಾಸ್ತಿ ಆಯ್ತು. 1 ನಿಮಿಷ ಬಾಬು ಅಂಗಡಿ ಬಾಗ್ಲಿಲ್ದರು ಬಣ ಬಣ ಅನ್ಸ್ತಿತ್ತು. ಅಂಗಡಿ ಹತ್ರ ಬಂದಿದ್ ಮಕ್ಕಳೆಲ್ಲ ಬಾಬು ಹತ್ರ ಬರೋಕೆ ಹಾತುರಿತಾ ಇದ್ರು, ಕೈ ಕುಲುಕ್ತಿದ್ರು. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಅಂಗಡಿ ಮುಂದೆ ಒಂದ್ ನೀಲಿ ಮಾರುತಿ ಕಾರ್ ನಿಲ್ತಿತ್ತು. ಅದರಲ್ಲಿ ಒಂದ್ ಸುಂದರವಾಗಿರೋ ಮುದ್ದು ಹೆಣ್ಮಗು, ವಯಸ್ಸು 5 ವರ್ಷ ಇರಬಹುದು. ಅಪ್ಪ ಅಮ್ಮನ ಜೊತೆ ಆ ಮಗು ದಿನ ಬಂದು ಕಾರಿಂದ ಇಳಿದು ಬಾಬು ಕೈ ಕುಲುಕ್ತಿತ್ತು. ತನ್ನ ಚೇಷ್ಟೆಗಳಿಂದ ಬಾಬು ಆ ಮಗುಗೆ ಹೊಟ್ಟೆ ಉಣ್ಣಾಗುವಂತೆ ನಗಿಸ್ತಿದ್ದ. ಹೊರಡುವಾಗ ಮಗು ಬಾಬುಗೆ ನಗ್ತಾ ನಗ್ತಾ ಟಾಟಾ ಟಾಟಾ ಅಂತಿತ್ತು. ಪ್ರತಿದಿನ 100 ಮಕ್ಕಳು ಅಂಗಡಿಗೆ ಬರ್ತಾ ಇದ್ರು. ಬಾಬುಗೆ ಆ ನೀಲಿ ಮಾರುತಿ ಕಾರಲ್ಲಿ ಬರ್ತಿದ್ದ ಆ ಹೆಣ್ಮಗು ಮೇಲೆ ವಿಶೇಷ ಪ್ರೀತಿ. ಪ್ರತಿದಿನ ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದ ಆ ಮಗು ಹೆಸರು ಶಾಮ್ಲಿ. ಬಾಬು ಎಷ್ಟ್ ಚೆನ್ನಾಗಿದೆ ಹೆಸರು ಅಂತ ಅನ್ಕೊಂಡ. ಶಾಮ್ಲಿ ಬಟ್ಟೆ ಅಂಗಡಿಗೆ ಬಂದು ಆ ಮೊಲನ್ ನೋಡೋದು ದಿನನಿತ್ಯದ ರೂಢಿ ಆಯ್ತು. ಮೊಲದ ಜೊತೆ ಆಟ ಆಡೋದು, ಕೈ ಕುಲ್ಕೋದು, ಟಾಟಾ ಹೇಳೋದು, ದಿನ ಇದೇ ನಡೀತಿತ್ತು. ಶಾಮ್ಲಿಗೆ ಕೊಡಕ್ಕೆ ಬಾಬು ಒಂದೊಂದ್ಸಲ ಚಾಕ್ಲೇಟ್ ತಂದಿಟ್ಕೊಳ್ತಿದ್ದ. ಶಾಮ್ಲಿಗೆ ತೋರ್ಸೋಕೆ ಅಂತ ಮ್ಯಾಜಿಕ್ ಅನ್ನು ಕಲ್ತ್ಕೊಂಡ. ಮಂತ್ರ ಮಾಡಿ ಗಾಳಿಯಿಂದ ಚಾಕ್ಲೇಟ್ ತೆಗಿಯೋದು, ಇನ್ನೊಂದ್ಸಲ ಜೋಕರ್ ತರ ಮುಖ ಮಾಡಿ ನಗ್ಸೋದು. ಪ್ರೀತಿಯಿಂದ ಶಾಮ್ಲಿ ಬಾಬುನ ಮೊಲಣ್ಣ ಅಂತ ಕರಿತಿದ್ಲು. ಮುಖವಾಡ ಹಾಕ್ದೇ ಇರೋ ಬಾಬುನ ಅವಳು ನೋಡೋ ಅವಕಾಶನೇ ಇರ್ಲಿಲ್ಲ. ಅದೊಂದಿನ ಭಾನುವಾರ, ಆ ಬಟ್ಟೆ ಅಂಗಡಿಗೆ ರಜಾ. ಸುತ್ತಾಡ್ಕೊಂಡ್ ಬರೋಣ ಅಂತ ಬಾಬು ಪೇಟೆಗೆ ಬಂದ. ಅದು ಇದು ನೋಡ್ತಾ ನೋಡ್ತಾ ನಿಧಾನವಾಗಿ ನಡ್ಕೊ ಬರ್ತಾ ಇದ್ದ. ಅಲ್ಲೇ ಒಂದ್ ಕಾರ್ ಬಂದ್ ನಿಂತ್ಕೊಳ್ತು. ಅದೇ ಆ ನೀಲಿ ಬಣ್ಣದ ಮಾರುತಿ ಕಾರು. ಕಾರಿಂದ ಶಾಮ್ಲಿ ಇಳಿದ್ಲು. ಬಾಬುಗಂತೂ ಸ್ವರ್ಗನೇ ಕೈಗೆಟಕದಷ್ಟು ಖುಷಿ ಆಯ್ತು. ಶಾಮ್ಲಿನ ಮಾತಾಡಿಸ್ಬೇಕು ಅಂತ ಬಾಬು ಕಾರ್ ಹತ್ರ ಬಂದ. ಶಾಮ್ಲಿ ಅಪ್ಪ ಕಾರಿನ ಬಾಗ್ಲಾಗ್ತಾ ಇದ್ರು. ಬಾಬು ಖುಷಿಯಿಂದ ಶಾಮ್ಲಿ ಅಂತ ಕೂಗ್ದ. ಶಾಮ್ಲಿಗೆ ಏನೂ ಅರ್ಥ ಆಗ್ತಿಲ್ಲ. ಶಾಮ್ಲಿ ನಾನು ಬಾಬು ಅಂತ ಖುಷಿಯಿಂದ ಹೇಳ್ದ. ಅವಳನ್ನ ಎತ್ಕೊಳಕ್ ಹೋದ. ಬಾಬು ಮುಖ ನೋಡುತ್ತಲೇ ಶಾಮ್ಲಿ ಕಿರ್ಚಿದ್ಲು. ಅಪ್ಪ ಗುಮ್ಮ ಅಂತ ಅವಳ ಅಪ್ಪನ ಹತ್ರ ಹೊಡೋದ್ಲು. ಅಪ್ಪನನ್ನ ತಪ್ಕೊಂಡು ಅಳೋಕ್ ಶುರು ಮಾಡಿದ್ಲು. ಬಾಬುಗಂತೂ ಒಂದು ಅರ್ಥ ಆಗ್ಲಿಲ್ಲ. ಬಿಟ್ಟ ಹಾಗೆ ನೋಡ್ತಿದ್ದ. ಶಾಮ್ಲಿ ಅವರಪ್ಪ ಮುಂದೆ ಬಂದು ಶಾಮ್ಲಿನ ಕೈಯಲ್ಲಿ ಹಿಡ್ಕೊಂಡು ಬಾಬು ಕಡೆ ನೋಡಿ ಕೆಂಡ ಕಾರಿದ್ರು. ಯಾವನು ನೀನು? ಮಗುನ ಹೆದರ್ಸ್ತ್ಯಾ ಅಥವಾ ಚೆನ್ನಾಗ್ ಮಾತಾಡಿ ಮಗುನ್ ಹೊತ್ಕೊಂಡ್ ಹೋಗ್ಬೇಕು ಅಂತ ಇದ್ಯಾ? ನಿಂತ್ಕೋ ನಿಂಗೆ ಹಲ್ಲುದುರ್ಸ್ತೀನಿ ಅಂತ ಹೇಳ್ತಾ ಶಾಮ್ಲಿ ಅಪ್ಪ ಬಾಬುಗೆ ಪಠಾರ್ ಅಂತ ಕೆನ್ನೆಗೆ ಹೊಡೆದ್ರು. ಒಂದು ಕ್ಷಣ ಬಾಬುಗೆ ಕಣ್ಣೇ ಕಾಣಿಸ್ಲಿಲ್ಲ. ಎಚ್ಚರನೇ ತಪ್ಪೋಯ್ತು. ಹೊಡೆತದ ನೋವಿಗೆ ಕೂಕ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಹಾಗೆ ಕೂತ್ಕೊಂಡ್ಬಿಟ್ಟ ಬಾಬು. ಶಾಮ್ಲಿನ ಕರ್ಕೊಂಡು ಅವರಪ್ಪ ಹೊರಟೋದ್ರು. ಆ ದಿನ ಎಲ್ಲ ಬಾಬು ಮಂಕ ಕೂತ್ಕೊಬಿಟ್ಟಿದ್ದ. 100 ಪ್ರಶ್ನೆಗಳು ಬಾಬುನ ಕಾಡ್ತಾ ಇತ್ತು. ಪ್ರತಿದಿನನೂ ಅಷ್ಟ್ ಚೆನ್ನಾಗಿ ಮಾತಾಡಿ ಆಟ ಆಡ್ತಾ ಇದ್ದಿದ್ ಶಾಮ್ಲಿ ಇವತ್ ಯಾಕೆ ನನ್ ಗುರ್ತು ಹಿಡಿಲಿಲ್ಲ? ಶಾಮ್ಲಿ ನನ್ನ ಯಾಕೆ ಗುಮ್ಮ ಅಂತ ಕರೆದ್ಲು? ಅವರಪ್ಪ ನನ್ಗೆ ಯಾಕೆ ಕನ್ನೆಗೆ ಹೊಡೆದ್ರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಾಬುನ ಕಾಡ್ತಾ ಇದ್ವು. ಉತ್ತರ ಮಾತ್ರ ಹೊಳಿಲೇ ಇಲ್ಲ. ಯೋಚಿಸಿ ಬಾಬು ಸ್ವರ್ಗೋದ. ನಿದ್ದೆ ಬರ್ಲಿಲ್ಲ, ಊಟ ಮಾಡಕ್ಕೂ ಮನ್ಸಾಗ್ಲಿಲ್ಲ. ತಲೆ ತುಂಬಾ 100 ಗಂಟೆಗಳ ಸದ್ದಾದಂಗೆ. ಕಣ್ ಮುಚ್ಚಕ್ಕೂ ಸಾಧ್ಯ ಆಗ್ಲಿಲ್ಲ.
ಬೆಳಗ್ಗೆ ಹೇಳೋ ಹೊತ್ತಿಗೆ ಬಾಬುಗೆ ಮೈಯೆಲ್ಲ ಭಾರ ಅನ್ಸ್ತು. ಹೇಳೋಕ್ಕೂ ಶಕ್ತಿ ಇಲ್ಲ. ಹಿಂದಿನ ದಿನದ ಘಟನೆ ಮನ್ಸಲ್ಲಿ ಕೊರಿತಿತ್ತು. ಹೇಗೋ ಅಂಗಡಿಗೆ ಬಂದ ಬಾಬು. ಮೈಯಲ್ಲಿ ಜ್ವರ ಇರ್ಬೋದು ಅನ್ಸ್ತು. ಯಾಂತ್ರಿಕವಾಗಿ ಮೊಲದ ಉಡುಪು ಹಾಕೊಂಡು ಮತ್ತೆ ಮುಖವಾಡ ಹಾಕೊಂಡು ಕೆಲ್ಸನ ಮಾಡೋಕ್ ಶುರು ಮಾಡ್ದ. ಆದ್ರೆ ನಿಲ್ಲಕ್ ಕಾಲಲ್ಲಿ ಶಕ್ತಿನೇ ಇಲ್ಲ ಅನ್ಸ್ತಿತ್ತು. ತಲೆ ಸುತ್ತದಂಗ ಆಗ್ತಿತ್ತು. ಮೊಲದ ಉಡುಪಲ್ಲೇ ಬಾಬು ಅಂಗಡಿ ಹಿಂದೆ ಇದ್ದಿದ್ದೊಂದ್ ಕೋಣೆಗೆ ಹೋದ. ಮುಖವಾಡ ಕಳ್ಸಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಟೇಬಲ್ಗೆ ತಲೆ ಕೊಟ್ಟು ಹಾಗೆ ಹೊರಗ್ದ. ಯಾವತ್ತಿಂತಾನೆ ಶಾಮ್ಲಿ 10 ಗಂಟೆಗೆ ಅವ್ರ ಅಪ್ಪ ಅಮ್ಮನ ಜೊತೆ ಬಟ್ಟೆ ಅಂಗಡಿಗೆ ಬಂದ್ಲು. ಅಂಗಡಿ ಬಾಗ್ಲಲ್ಲಿ ಅವ್ರನ್ನ ಕೈ ಬೀಸಿ ಕರಿಯೋಕೆ ಮೊಲ ಇಲ್ಲ. ಮೊಲಣ್ಣನನ್ನ ತೋರ್ಸು ಅಂತ ಶಾಮ್ಲಿ ಅವ್ರಪ್ಪನ್ನ ಕೈ ಹಿಡಿದು ಎಳೆದ್ಲು. ನಾಳೆ ನೋಡಿದ್ರಾಯ್ತು ಶಾಮ್ಲಿ ಅಂತ ಹೇಳಿದ್ರು ಅವ್ರಪ್ಪ. ಆದ್ರೆ ಶಾಮ್ಲಿ ಪಟ್ಟು ಬಿಡ್ಲಿಲ್ಲ. ನೋಡ್ಲೇಬೇಕು ಅಂದ್ಲು. ಅಂಗಡಿಯವ್ರನ್ನ ಅವರಪ್ಪ ವಿಚಾರಿಸಿದ್ರು. ಮೊಲ ಹಿಂದೆಗಡೆ ಕೋಣೆಯಲ್ಲಿದೆ ಅಂತ ಕೌಂಟ್ರಲ್ಲಿ ಹೇಳಿದ್ರು. ಶಾಮ್ಲಿನ ಕರ್ಕೊಂಡು ಅವರಪ್ಪ ಹಿಂದೆಗಡೆ ಕೋಣೆಗೆ ಬಂದ್ರು. ಬಾಬು ಹಾಗೆ ಇನ್ನು ಟೇಬಲ್ಗೆ ಹೊರಗಿ ಕಣ್ಮುಚ್ಚಿದ್ದ. ಮೊಲದ ಉಡುಪು ಧರಿಸಿದ್ದ ಬಾಬು. ಮೊಲದ ಮುಖವಾಡ ಟೇಬಲ್ ಮೇಲಿತ್ತು. ಶಾಮ್ಲಿ ಕೋಣೆಗೆ ಬಂದವಳೆ ಒಂದ್ಸಲ ಸುತ್ತಲೂ ನೋಡಿದ್ಲು. ಬಾಬುವಿನ ಮುಖ ನೋಡುತ್ತಲೇ ಬಾಬು ಅಂದ್ಲು ತನಗ್ ಗೊತ್ತಿಲ್ದೇನೆ. ತಲೆ ಎತ್ ನೋಡ್ದ ಬಾಬು. ಶಾಮ್ಲಿನ ನೋಡಿ ದೇಹದ ಜ್ವರವೆಲ್ಲ ಮಾಯ ಆಯ್ತು. ಮೈಯಲ್ಲಿ ಒಂಥರ ಉತ್ಸಾಹ ಉರುಪು ಬಂತು. ಶಾಮ್ಲಿ ಅಂದ ಬಾಬು ತನ್ನ ಕಣ್ಣುಗಳನ್ನ ಅರಳಿಸಿ. ದೂರದಲ್ಲಿ ಶಾಮ್ಲಿ ಅವರಪ್ಪ ಗರ್ಬಡದಂಗೆ ನಿಂತ್ಬಿಟ್ರು. ಇದು ಇವತ್ತಿನ ಹಕ್ಕಿಯ ಬಳಗದ ಕತೆ. ಈ ಕಥೆಯ ನೀತಿ ಏನು ಅಂದ್ರೆ, ಕೆಲವರು ಯಾಕೆ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಪಶ್ಚಾತ್ತಾಪ ಪಡೋ ಸಮಯ ಬಂದೇ ಬರುತ್ತೆ. ಆ ಒಳ್ಳೆ ಸಮಯಕ್ಕೋಸ್ಕರ ನಾವು ಕಾಯ್ಬೇಕು ಅಷ್ಟೇ. ಆದ್ರಿಂದ ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬೇಡಿ. ಎಲ್ರಿಗೂ ಒಂದ್ ಸಮಯ ಅನ್ನೋದು ಇದ್ದೇ ಇರುತ್ತೆ. ಇದು ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮ. ಕತೆ ಹೇಳಿದ್ದು ನಾನು ನಿಮ್ಮ ಗೆಳೆಯ ಚಿರಾಗ್ ಪಿ ಶೆಟ್ಟಿ. ಮತ್ತೆ ಸಿಗೋಣ. ಬಾಯ್.